ರಾಜ್ಯದಾದ್ಯಂತ ಮಳೆ ಅಬ್ಬರಕ್ಕೆ ಅಲ್ಲೋಲ ಕಲ್ಲೋಲವೇ ಆಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಭಾರೀ ಮಳೆ ಸುರಿತಾ ಇದೆ. ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ಬೆಳಗಾವಿ, ಯಾದಗಿರಿ, ಕೊಪ್ಪಳ, ಬಾಗಲಕೋಟೆಯಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನ ಕಂಗಾಲಾಗಿದೆ. ರಾಜ್ಯದಾದ್ಯಂತ ಮಳೆ ಅಬ್ಬರಿಸ್ತಾ ಇದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಭಾರೀ ಮಳೆಗೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ಬಳ್ಳಾರಿ, ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ನದಿಗಳು, ಜಲಾಶಯಗಳು ತುಂಬಿ ಹರಿತಾ ಇದೆ. ಜಲಾಶಯಗಳಿಂದ ಭಾರೀ ಪ್ರಮಾಣದಲ್ಲಿ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ನೋಡ್ತಾ ಇದ್ದಂತೆ ಬೃಹತ್ ಮರವೊಂದು ನೆಲಕ್ಕುರುಳಿದೆ. ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿ ಭಾರೀ ದುರಂತ ತಪ್ಪಿದೆ. ವಾಹನ ಸಂಚಾರದ ವೇಳೆಯೇ ಬೃಹತ್ ಮರ ನೆಲಕ್ಕುರುಳಿದೆ. ಮರದ ಜೊತೆಯಲ್ಲೇ ವಿದ್ಯುತ್ ಕಂಬಗಳು ನೆಲಕ್ಕೆ ಬಿದ್ದಿದೆ. ಅದೃಷ್ಟವಶಾತ್ ವಾಹನ ಸವಾರರು ಅಪಾಯದಿಂದ ಬಚಾವಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಮರ, ಅದರ ಪಕ್ಕದಲ್ಲೇ ವಿದ್ಯುತ್ ಕಂಬ ಇದೆ. ನೋಡ್ತಾ ಇದ್ದಂತೆ ಮರ, ವಿದ್ಯುತ್ ಕಂಬ ಸಮೇತ, ವಿದ್ಯುತ್ ತಂತಿಗಳ ಸಮೇತ ನೆಲಕ್ಕೆ ಬಿದ್ದಿದೆ. ಭಾರಿ ಅನಾಹುತ ತಪ್ಪಿದೆ. ಮರ ಬೀಳ್ತಾ ಇದೆ ಅನ್ನೋ ಸದ್ದು ಕೇಳ್ತಾ ಇದ್ದಂತೆ ಜನ ಅಲರ್ಟ್ ಆಗಿದ್ದಾರೆ. ಇಲ್ಲ ಅಂದ್ರೆ ಈ ಮರ ಅಥವಾ ವಿದ್ಯುತ್ ತಂತಿಯ ಕೆಳಗಡೆ ಇನ್ನೆಷ್ಟು ವಾಹನಗಳು ಸಿಕ್ಕಾಕೊಳ್ತಾ ಇತ್ತು, ಅದೆಷ್ಟು ಜನ ಬಲಿಯಾಗ್ತಾ ಇದ್ರು. ನಡು ರಸ್ತೆಯಲ್ಲೇ ಬಿದ್ದಿದೆ ಮರ. ಚಿಕ್ಕಬಳ್ಳಾಪುರದಲ್ಲಿ ಆದಂತಹ ಘಟನೆ ಇದು. ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿ ಅದೃಷ್ಟವಶಾತ್ ವಾಹನ ಸವಾರರು ಈ ಬಹಳ ದೊಡ್ಡ ಅಪಾಯದಿಂದ ಬಚಾವಾಗಿದ್ದಾರೆ. ಕೂಡಲೇ ಮರವನ್ನ ತೆರವು ಮಾಡೋ ಕಾರ್ಯಾಚರಣೆಗೆ ಸಿಬ್ಬಂದಿ ಇಳಿದಿದ್ದಾರೆ. ನಡು ರಸ್ತೆಯಲ್ಲಿ ಅಡ್ಡಲಾಗಿ ಮರ ಬಿದ್ದಿದೆ. ಬರೀ ಮರ ಮಾತ್ರ ಅಲ್ಲ, ಅದರ ಪಕ್ಕದಲ್ಲೇ ವಿದ್ಯುತ್ ಕಂಬ ಕೂಡ ಇತ್ತು. ವಿದ್ಯುತ್ ಕಂಬ, ತಂತಿ ಸಮೇತ ನಡು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಮರ ಬೀಳ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೆ. ಯಾರಿಗೂ ಯಾವುದೇ ಅಪಾಯ ಆಗಿಲ್ಲ. ತಕ್ಷಣವೇ ಸಿಬ್ಬಂದಿ ಬಂದು ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.